ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ: ಆಹಾರ ನಿದ್ರಾ ಭಯಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಣಾಂ ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷೋ ಧರ್ಮೇಣ ಹೀನ ಪಶುಭಿಸ್ ಸಮಾನಾಃ. ನೋಡ್ರಿ, ನಮಗೆ ಅಂದ್ರೆ ಮನುಷ್ಯರಿಗೆ ಮತ್ತು ಪಶು ಪಕ್ಷಿ ಪ್ರಾಣಿಗಳಿಗಿರುವಂತಹ ವ್ಯತ್ಯಾಸ ನಮ್ಮ ಶಾಸ್ತ್ರ ಹೇಳುತ್ತದೆ. ಏನು? ಆಹಾರ, ನಿದ್ರಾ, ಭಯ, ಮೈಥುನ. ಹೀಗೆ ಊಟ ಮಾಡುವುದು, ನಿದ್ದೆ ಮಾಡುವುದು, ಮತ್ತೆ ಭಯ ಪಡುವುದು, ಮಕ್ಕಳನ್ನ ಮಾಡುವುದು, ಇವೆಲ್ಲವೂ ಮನುಷ್ಯರಲ್ಲಿ ಮತ್ತು ಪ್ರಾಣಿಗಳಲ್ಲಿ ಸಮಾನವಾಗಿರ್ತದೆ. ಹಾಗಾದರೆ ಮನುಷ್ಯನ ಮತ್ತು ಪ್ರಾಣಿಯಲ್ಲಿರುವ ವ್ಯತ್ಯಾಸ ಏನು? ಏನಪ್ಪಾ ಅಂದರೆ ಸ್ಪಷ್ಟವಾಗಿ ಹೇಳ್ತಾರ, ಧರ್ಮೋ ಹಿ ತೇಷಾಂ ಅಧಿಕೋ ವಿಶೇಷ. ಮನುಷ್ಯನಲ್ಲಿ ತಿಳುವಳಿಕೆ, ಒಳ್ಳೆಯದ್ದು ಕೆಟ್ಟದ್ದು, ಧರ್ಮ ಅನ್ನುವ ಒಂದು ಶಕ್ತಿಯನ್ನ, ವಿವೇಕವನ್ನ, ತಿಳುವಳಿಕೆಯನ್ನು ಭಗವಂತ ಕೊಟ್ಟಿದ್ದಾನೆ. ಅದು ಪ್ರಾಣಿ ಪಕ್ಷಿಗಳಲ್ಲಿ ಇಲ್ಲ. ಅವಕ್ಕೆ ತಿನ್ಬೇಕು, ಉಣ್ಬೇಕು, ಮಲಗಬೇಕು, ಮಕ್ಕಳನ್ನ ಮಾಡಬೇಕು, ಏನಾದ್ರೂ ಬಂದ್ರೆ ಭಯ ಪಡಬೇಕು, ರಕ್ಷಣೆ ಮಾಡ್ಕೋಬೇಕು, ಅಷ್ಟೇ ಗೊತ್ತು. ಇದನ್ನು ಮೀರಿ ಪ್ರಾಣಿ ಪಕ್ಷಿಗಳಲ್ಲಿ ವಿವೇಕ ಇಲ್ಲ. ಆದರೆ ಮನುಷ್ಯನಲ್ಲದಿರೋದ್ರಿಂದ ಧರ್ಮ ಅನ್ನುವುದು ಮನುಷ್ಯನಲ್ಲಿ ಇರಬೇಕು. ಒಳ್ಳೆದ್ದು ಕೆಟ್ಟದ್ದು ಯಾವುದು ಅಂತ ಅವನ್ ಗೊತ್ತಿರಬೇಕು. ಅವ ಪರೋಪಕಾರಿಯಾಗಿ ಮಾನವ ಧರ್ಮವನ್ನ ಪಾಲಿಸಬೇಕು. ಅಂದಾಗ ಮಾತ್ರ ಅವ ಮನುಷ್ಯ ಆಗತಾನ ಅಂತ ಈ ಸುಭಾಷಿತ ಹೇಳ್ತದೆ. ಹಾಗಾಗಿ ನಾವೆಲ್ಲರೂ ಒಳ್ಳೆಯ ಮನುಷ್ಯರಾಗೋಣ. ಸಹನೆ, ಸಮಾಧಾನ, ತಾಳ್ಮೆ, ಪರೋಪಕಾರ ಬುದ್ಧಿ ನಮ್ಮಲ್ಲಿ ಜಾಗೃತಿ ಆಗಲಿ. ಅದರಿಂದ ನಮ್ಮ ಜೀವನ ಸುಖಕರವಾಗಲಿ ಎಂದು ನಾನು ಆಶಿಸುತ್ತೇನೆ. ಈ ಸುಭಾಷಿತ ನಿಮಗೆ ಸಹಾಯವಾಗಲಿ ಎಂದು ಭಾವಿಸಿ ಈ ವಾಕ್ಯಕ್ಕೆ ವಿರಾಮವನ್ನು ನೀಡ್ತಾ ಇದ್ದೇನೆ. ನಮಸ್ಕಾರ, ಶುಭವಾಗಲಿ.